ಭಾನುವಾರಗಳು ಪೂಜೆ ಮಾಡಬೇಕು ಅಂತ ಹೇಳಿ 4 ಭಾನುವಾರಗಳು ಮಾಡಬೇಕಾ ಅಥವಾ ಒಂದು ಭಾನುವಾರ ಮಾಡಿದ್ರೆ ಸಾಕಾ ಈ ಪಾರ? ಅದು ನಿಮ್ಮ ಒಂದು ಹಣದ ಒಂದು ಎಷ್ಟು ಇದೆ ಅನ್ನೋದ್ರ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನಾನು ಪ್ರತಿ ಸತಿನೂ ಎಲ್ಲನೂ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ನಿಮ್ಮ ಕೈಲಿ ಭಗವಂತ ಬೇಕಾದ ಕೊಟ್ಟಿದ್ರೆ 4 ಭಾನುವಾರ ಅಥವಾ 5 ಭಾನುವಾರ ಬಂದರೆ ಆ 4 ಅಥವಾ 5 ಭಾನುವಾರಗಳು ಮಾಡಿ. ಆಗಲ್ಲ ಅಂದರೆ ನಮಗೆ ಒಂದು ಭಾನುವಾರ ಆದ್ರೂ ಮಾಡಿ. ನೀವು ಒಂದು ಭಾನುವಾರ ಆದರೂ ಮಾಡ್ತು ಅಂದರೆ ಬಹಳ ವಿಶೇಷ. ಅದು ಸೂರ್ಯನಿಗೆ ನಾವು ಸೂರ್ಯನ ಒಂದು ಮಂತ್ರವನ್ನು ಹೇಳಿಕೊಂಡು, ಗಾಯತ್ರಿ ಮಂತ್ರ ಅಂದರೆ ಸವಿತೃ ಮಂತ್ರವೇ ಅದು, ಅದನ್ನು ಹೇಳಿಕೊಂಡು, ಸೂರ್ಯ ಅಷ್ಟೋತ್ತರವನ್ನು ಹೇಳಿಕೊಂಡು, ಸೂರ್ಯ ಸಹಸ್ರನಾಮ ಕೂಡ ಇದೆ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಸೂರ್ಯ ಅಷ್ಟಕ ಇದೆ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ, ಈ ಥರ ಉದ್ದಕ್ಕೆ 8 ಶ್ಲೋಕಗಳು ಹೋಗುತ್ತೆ. ಏಹಿ ಸೂರ್ಯ ಸಹಸ್ರಾಂಶೋ ತೇಜೋರಾಶೆ ಜಗತ್ಪದೇ ಅನುಕಂಪಯ ಮಾಂ ಭಕ್ತಿಯ ಗೃಹಾಣಾರ್ಘ್ಯಂ ದಿವಾಕರ ಅಂತ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಹೀಗೆ ಎಲ್ಲವನ್ನೂ ಮಾಡಿ ನಾವು ಯಾವಾಗಲೂ ಕೂಡ ಹಣ್ಣು ಮತ್ತು ಮನೆಯಲ್ಲಿ ಮಾಡಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಏನು ಊಟಕ್ಕೆ ಅಂತ ನಾವು ಮಾಡಿರ್ತೀವಿ, ಊಟ ಇಲ್ಲ ಅನ್ನೋ ಫಲಹಾರಕ್ಕೆ ಏನಕ್ಕೆ ಮಾಡಿರ್ತೀವೋ ಅದನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಅದನ್ನು ಯಾರಿಗಾದರೂ ದಾನವಾಗಿ ಕೊಟ್ಟು ಅತಿಥಿಗಳಿಗೆ ಊಟವನ್ನು ಮಾಡಿಸಿ ಅನಂತರದಲ್ಲಿ ಯಾರು ವ್ರತವನ್ನು ಮಾಡಿರ್ತಾರೆ ಅವರು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಈ ಸೂರ್ಯನಿಗೆ ನೀವು ಯಾವಾಗ ಒಂದು ಪೂಜೆಯನ್ನು ಮಾಡ್ತೀರಾ, ನಿಮಗೆ ಶಕ್ತಿ ಇದ್ದರೆ, ಮತ್ತೆ ನಾನು ಹೇಳ್ತೀನಿ ಈ ಮಾತನ್ನು, ಯಾಕೆ ಅಂದರೆ ಸೂರ್ಯನಿಗೆ ಬಂಗಾರವನ್ನು ಮಾಣಿಕ್ಯವನ್ನು ದಾನವಾಗಿ ಕೊಡ್ಬೋದು. ಇದು ಎಲ್ಲರೂ ಕೊಡ್ಲಿಕ್ಕೆ ಆಗಲ್ಲ. ಇದನ್ನು ಕೊಡೋಕ್ಕೆ ಆಗದೇ ಇರೋರು ಏನು ಮಾಡಬೇಕು ಅಂದರೆ ತಾಮ್ರದ ದೀಪಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮಾಘ ಮಾಸದಲ್ಲಿ ತಾಮ್ರದ ದೀಪಗಳನ್ನು ನೀವು ದಾನವಾಗಿ ಕೊಡ್ಬೋದು. ದಾನ ಅಂದರೆ ದೀಪಕ್ಕೆ ತುಪ್ಪದಲ್ಲಿ ಅದ್ದಿ ಆ ಒಂದು ಬತ್ತಿಯನ್ನು ಇಟ್ಟು ಅದನ್ನು ಹತ್ತಿಸಿ ನೀವು ದೇವರಿಗೆ ತೋರಿಸಿ ತದನಂತರದಲ್ಲಿ ದಾನಂ ದಕ್ಷಿಣಾ ಸಹಿತಂ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಸರ್ವಾಣ್ಯುದಕಪೂರ್ವಾಣಿ ದಾನಾನಿ ಅಂತ ಒಂದು ಧರ್ಮಸೂತ್ರ ಬೇರೆ ಇದೆ. ಹಾಗಾಗಿ ಯಾವುದೇ ದಾನ ಕೊಡಬೇಕಾದರೂ ಕೂಡ 2 ವೀಳ್ಯದೆಲೆ, ಅಡಿಕೆ, ಹಣ್ಣು, ನಿಮ್ಮ ಕೈಲಿ ಏನಾಗುತ್ತೋ ಅದು ಹಣ್ಣು ಅದನ್ನು ಇಟ್ಟು, ಅಥವಾ ಶ್ರೀಫಲ ಅಂದರೆ ತೆಂಗಿನಕಾಯಿ ಹಣ್ಣು ಎರಡನ್ನೂ ಇಡೋದು ಎಷ್ಟೋ ಜನ, ಎರಡನ್ನೂ ಇಡೋದು ಸೂಕ್ತ ಅಂತ ನಾನು ಹೇಳ್ತೀನಿ. ತೆಂಗಿನಕಾಯಿ ಹಣ್ಣು ಯಾವ ಹಣ್ಣು ಬೇಕಾದರೂ ಇಡಿ ನೀವು. ಆ ಹಣ್ಣುಗಳನ್ನು ಇಟ್ಟು ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ನೀವು ಒಂದು ತುಳಸಿ ಉದ್ಧರಣೆ ನೀರು ತೊಗೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದನ್ನು ಬಿಟ್ಟು ನೀವು ಯಾವ್ದಕ್ಕೆ ಕೊಡಬೇಕು ಅಂದ್ಕೊಂಡಿರ್ತೀರೋ ಅವ್ರಿಗೆ ಸಂಕಲ್ಪ ಮಾಡಿಕೊಂಡು, ಅಥವಾ ಸಂಕಲ್ಪ ಇಲ್ಲ ಆ ಟೈಮಿಗೆ ಯಾವ್ದು ಬರ್ತಾರೋ ಅವ್ರು ಕೊಡ್ತೀವಿ ಅನ್ನೋದಿತ್ತು ಅಂದರೆ ಹಾಕಬೇಕಾದ್ರೂ ಕೊಡ್ಬೋದು ನೀವು. ಆ ಥರ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಹಾಗಾಗಿ ಈ ಒಂದು ಸೂರ್ಯನಿಗೆ ಈ ಥರ ತಾಮ್ರದ ದೀಪಗಳನ್ನು ಕೊಡ್ತಕ್ಕಂಥ ತಾಮ್ರದ ದೀಪದಾನ, ಇಲ್ಲ ತಾಮ್ರದ ಗಣಪತಿಯನ್ನು ಕೊಡ್ತಕ್ಕಂಥದ್ದು, ಇಲ್ಲ ಸೌರ ಯಂತ್ರ ಅಂತ ಬರುತ್ತೆ, ಯಂತ್ರ ಮಂತ್ರ ತಂತ್ರ ಅಂತ ನಾವೇನು ಹೇಳ್ತೀವಿ ಆ ಯಂತ್ರಗಳು ಬರುತ್ತೆ ಸಣ್ಣದಾಗಿ, ತಾಮ್ರದ ತಗಡಿನಲ್ಲಿ ಬರೆದಿರ್ತಕ್ಕಂಥ ಯಂತ್ರ, ಸೌರ ಯಂತ್ರ ಅಂತಲೇ ಕರಿತೀವಿ ನಾವು ಅದನ್ನು ಮನೆಯಲ್ಲಿ ಇಟ್ಕೊಂಡು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಆದರೆ ಅದನ್ನು ನೀವು ಸುಮ್ಮನೆ ತಂದಿಟ್ಕೊಂಡು ಅಂಗಡಿಯಿಂದ ಡೈರೆಕ್ಟಾಗಿ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಅದರೊಳಗೆ ನಾವು ಇವಾಗ ದೇವತಾ ವಿಗ್ರಹ, ಒಂದು ದೇವಸ್ಥಾನ ಕಟ್ಟಿದ ತಕ್ಷಣ ಸುಮ್ಮನೆ ದೇವ್ರಿಗೆ ಪೂಜೆ ಮಾಡೋದಿಲ್ಲ, ದೇವತಾ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ, ಆ ಬಿಂಬವನ್ನು ಶುದ್ಧಿ ಮಾಡ್ತೀವಿ. ಹಾಗೆಯೇ ಈ ಪ್ರತಿಮೆಯನ್ನು ನೀವು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿ ಅದಕ್ಕೆ ನಾವು ಅಭಿಷೇಕವನ್ನು ಮಾಡಿ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ ಮತ್ತು ಜಲಾಭಿಷೇಕ ಇವೆಲ್ಲವನ್ನು ಮಾಡಿ ಒಂದಷ್ಟು ದಿನ ಅದನ್ನು ಮಾಡಿದ ಮೇಲೆ, ಸಾಮಾನ್ಯವಾಗಿ ಒಂದು ಮಂಡಲ ಅಂತ ಹೇಳ್ತೀವಿ, 48 ದಿನಗಳ ಕಾಲ ಅದನ್ನು ಪೂಜೆಯನ್ನು ಮಾಡಿ ತದನಂತರದಲ್ಲಿ ಅದನ್ನು ಹಾಗೇ ಬೇಕಾದ್ರೆ ಇಟ್ಕೋಬೋದು ಅಥವಾ ಫ್ರೇಮ್ ಬೇಕಾದ್ರೆ ಹಾಕಿಸ್ಕೊಂಡು ಇಟ್ಕೊಂಡು ಪೂಜೆ ಮಾಡ್ಬೋದು. ಹೀಗೆ ಮಾಡಿದಾಗ ನಿಮಗೆ ಅದರ ಒಂದು ಎನರ್ಜಿ ಅಥವಾ ಪವರ್ ಅನ್ನೋದು ಸಿಗುತ್ತೆ. ಸುಮ್ಮನೆ ತಂದಿಟ್ಕೊಂಡು ಮಾಡ್ತೀನಿ ಅನ್ನೋದಲ್ಲ ಅದು.